ಅವನೇನು ಅಂಬೇಡ್ಕರ್ ಮಾಡ್ತಾನೆ. ನಾವು ಆಕ್ಟಿವ್ ಆಗಿರ್ಬೇಕು ಅಂದ್ರೆ ಮನಿ ಸಂಪಾದನೆ ಮಾಡೋಕೆ ಎಲ್ಲರೂ ಇಳಿಬೇಕು. ಗೈಸ್, ನಾನು ನಿಮಗೆ ಫ್ರೀ ಆಗಿ ಫುಡ್ ಹೇಗೆ ತಗೊಳ್ಳೋದು ಅಂತ ಒಂದು ಟ್ರಿಕ್ ಹೇಳ್ಕೊಡ್ತೀನಿ. ನೋಡಿದ್ರೆ ಎಂತ ಆಯ್ತದೆ ಚೆಕ್ ಮಾಡೋ ಹೋಗಿ ಹಾಕೋದೆ ನೋಡು. ಇವಾಗ ಬರಲ್ಲ, ಕ್ಯಾಮ್ರಾ ಆಫ್ ಆದಾಗಲ್ಲ, ಆನ್ ಆದಾಗ ಬರ ನೋಡೋಣ. ಯಪ್ಪ, ನಮ್ಮ ಅಣ್ಣ ಎಲ್ಲಿ ಲಾಕಂಬಿಟ್ಟವನಿ. ಏನ್ ನಿಂದು? ಅಷ್ಟೋಗ್ಬಿಡ್ಲ ಸಂಜೆ ಏನೋ ಮೆಟ್ಕೊಂಡ ಇದ್ದಲ್ಲೇನಾ ಸ್ವಾಮಿ. ಮಮ್ಮಿ ಗುಡ್ ಮಾರ್ನಿಂಗ್. ವೆರಿ ಗುಡ್ ಮಾರ್ನಿಂಗ್. ಫಸ್ಟ್ ನಡಿ, ರೆಡಿ ಆಗು, ನಮ್ಗೆ ಲೇಟ್ ಆಗೋಯ್ತು. ಅದಕ್ಕೆಲ್ಲ ಹೋಗಿರ್ತಾರೆ. ಗೋಯಿಂಗ್. ಗೈಸ್, ಗುಡ್ ಮಾರ್ನಿಂಗ್ ಅಂಡ್ ವೆಲ್ಕಮ್ ಟು ಹೊಸ ವಿಡಿಯೋ. ಅವನೇನು ಅಂಬೇಡ್ಕರ್ ಮಾಡ್ತಾನ. ಈಗ ನಡಿ, ಟೈಮ್ ಆಯ್ತು. ನೀನ್ ಅಂಬೇಡ್ಕರ್ ಬಂದ್ ಮಾಡ್ಕೊಳ್ರಿ, ನನ್ ಕೆಲ್ಸ ಆಗೈತೆ. ಅಲ್ಲಿದ್ರೇನೆ ಇಲ್ಲಿ ಜೀವನ ನಡೆಯೋದು. ಸರಿ ಬಾ, ಇದಾವೆ ನೋಡ್ಕೊಂತೀನಿ ಸುಮ್ಮನೆ. ಬೀಗ ತಗೊಂಡಿಲ್ಲ. ಮಣ್ಣ ವಿಡಿಯೋ ಕಾಲ್ ಮಾಡಿ ಫಿಶ್ ಟ್ಯಾಂಕ್ ತೋರಿಸಿ, ಆ ಫಿಶ್ ಟ್ಯಾಂಕ್ ಅಲ್ಲಿರೋ ಫಿಶ್ಗೆ ಬಾಳೆಹಣ್ಣು ಹಾಕ್ಬಿಟ್ಟು ತೋರಿಸ್ತೇನೆ. ಏನ್ರ ಸ್ಪೆಷಲ್? ಯಾರು ಕಾಲ್ ಮಾಡಿದ್ದು? ಓ, ಗಣೇಶ ಕುಂಡ್ರಿಸೋರೆ. ತೋರ್ಸಂಗೆ ಗಣೇಶನ್ ತೋರ್ಸೆ. ಹೋಗ್ತಾವಳ ತಗೊಂಡೋದ್ರೆ ಬರ್ತೀವಿ ಬಿಡು. ನಮ್ಮ ಇವಾಗ ಇಲ್ಲಿಂದ ಹಂಗ್ ಪಾಸ್ ಆಗ್ತಾರೆ. ಇವತ್ತು ಗಣೇಶ ದೇವಸ್ಥಾನದಲ್ಲಿ ವಾರ್ಷಿಕೋತ್ಸವ ನಡೀತಾ ಇದೆ ನೋಡಿ. ಅಂಡ್ ಇವಾಗ ನಾನು ಮನೆಗೆ ಹೋಗ್ಬೇಕು. ಗೈಸ್, ಹಂಗೆ ಒಂದು ಹೇಳ್ಬೇಕು, ಹಿಂಗಡೆ ಕುಂಬಾರ್ ಬೀದಿ ಅಂತ ಹೇಳ್ತಾರೆ. ಆ ಕಡೆ ಈ ಟೈಮಲ್ಲಿ ಇನ್ನೂ ಅಂಗಡಿ ಓಪನ್ ಆಗಿರಲ್ಲ, ಎಲ್ಲ ಮುಚ್ಬಿಟ್ಟಿದ್ದಾರೆ. ಈ ಟೈಮಲ್ಲಿ ಕೂಡ ಒಂದು 2 ಅವರ್ ಮುಂಚೆನೆ ಚಿಕ್ಕವ್ರು ಬಂದ್ಬಿಟ್ಟು ಗಣೇಶ ಐಡಲ್ನ ಕೊಂಡು ಮಾರ್ತಾ ಇದ್ರು. ಯಾಕೆ ಹೇಳು? ದೇ ಹ್ಯಾವ್ ಸಮ್ ಹೋಪ್ಸ್ ಆಫ್ ಅರ್ನಿಂಗ್ ಸಮಥಿಂಗ್. ಹಾಗನ್ಸ್ತು ಇಟ್ಸ್ ಮ್ಯಾಟ್ರ್ ಆಫ್ ಅರ್ನಿಂಗ್. ಸಂಪಾದನೆ ಮಾಡೋದಕ್ಕೆ ಏನಾದ್ರು ಇದ್ದಾಗ ಲೇಜಿ ಆಗಿರೋರು ಕೂಡ ಆಕ್ಟಿವ್ ಆಗಿಬಿಡ್ತಾರೆ. ನನಗೇನಾದರೂ ಇದ್ರೆ ನಾರ್ಮಲ್ ಡೇ ಇದ್ರೆ ಮಾಡಬೇಕು ಅಂದರೆ ಪಕ್ಕ ಮಾಡ್ತಾ ಇರಲ್ಲ ನಾನು. ಮನಿ ಮೇಕ್ಸ್ ಎವ್ರಿ ಒನ್ ಆ್ಯಕ್ಟಿವ್, ಎವ್ರಿ ಬಿಸ್ನೆಸ್ ಆ್ಯಕ್ಟಿವ್. ಗೈಸ್, ನಾವು ಆ್ಯಕ್ಟಿವ್ ಆಗಿರಬೇಕು ಅಂದರೆ ಮನಿ ಸಂಪಾದನೆ ಮಾಡೋ ಕಡೆ ಎಲ್ಲರೂ ಇಳಿಬೇಕು ಅಷ್ಟೇ. ಗೈಸ್, ಕಾಣಿಸ್ತಾ ಇದೆ ಕೆರೆ ಇದು. ಈಗ ಒಂದು ಲೆಕ್ಕಕ್ಕೆ 1 ತಿಂಗಳು ಮುಂಚೆ ಅಂದ್ಕೊಳ್ಳಿ, ಎಲ್ಲ ಮಣ್ಣು ತುಂಬ್ಕೊಂಡಿತ್ತು. ಕಡೆ ನೀರೇ ಇರಲಿಲ್ಲ. ಈ ಗಣೇಶ ಹಬ್ಬ ಬರ್ತಿದೆ ಅಂದಾಗಲೇ ಕೆರೆ ಎಲ್ಲ ತುಂಬೋಗಿ ನೀರೆಲ್ಲ ಉಗ್ಬಿಟ್ಟೈತೆ. ಮೇ ಬಿ ಎಲ್ಲ ದೇವ್ರ ಲೀಲೆ ಇರಬೇಕು. ಇದೇ ಟೈಮ್ಗೆ ಗಣೇಶ ನೀರು ಗಿಳಿಸೋದಕ್ಕೆ ಅಂತಲೇ ನೀರು ಬಂದಂಗೈತೆ, ಮಳೆ ಬಂದಂಗೈತೆ. ನೋಡು, ಮಳೆ ನೆನ್ನೆ ಇಲ್ಲ, ಮೊನ್ನೆ ಇಲ್ಲ, ಒಂದು ವಾರದ ಮುಂಚೆ ಹೆವಿಯಾಗಿ ಬರ್ತಾಯಿತ್ತಪ್ಪ. ಒಂದು 3-4 ದಿವಸದಿಂದ ಕಮ್ಮಿ ಆಗ್ಬಿಟ್ಟೈತೆ. ಗೈಸ್, ನಾನು ನಿಮಗೆ ಫ್ರೀ ಆಗಿ ಫುಡ್ ಹೇಗೆ ತಗೊಳ್ಳೋದು ಅಂತ ಒಂದು ಟ್ರಿಕ್ ಹೇಳ್ಕೊಡ್ತೀನಿ. ಚಲೋ ಬೈ, देखो अब मैं क्या करता हूं. ಫಸ್ಟ್ಲಿ ನಿಮ್ಮ ಅಕೌಂಟಲ್ಲಿ ಒಂದು ಸ್ವಲ್ಪ ಬ್ಯಾಲೆನ್ಸ್ ಇರಬೇಕು. ಸ್ವಲ್ಪ ಒಂದು 600-700 ಹಂಗೆ ಬ್ಯಾಲೆನ್ಸ್ ಇರಬೇಕು. ಬೇಕಾದ್ರೆ ಮಿನಿಮಮ್ ಬ್ಯಾಲೆನ್ಸ್ ಬೇಕಾಗುತ್ತಲ್ಲ. ಸೊ ಈಗೇನು ಮಾಡಿ, ಸೀದಾ ಯಾವ್ದಾದ್ರು ಇಂಡ್ರಾ ಕ್ಯಾಂಟೀನ್ಗೆ ಹೋಗಿ. ಇಂಡ್ರಾ ಕ್ಯಾಂಟೀನ್ಗೆ ಹೋಗ್ಬಿಟ್ಟು ಆ ಕಡೆ ಒಂದಷ್ಟು ಜನ ಆಲ್ರೆಡಿ ತಿಂತಾ ಇರ್ತಾರೆ. ಸೊ ನಿಮ್ಮ ಹತ್ರ ಕ್ಯಾಶ್ ಇರಲ್ಲ, ಬರೀ ಆನ್ಲೈನಲ್ಲೇ ಕಾಸು ಇರುತ್ತೆ. ಸೊ ನೀವು ಅಲ್ಲಿ ಯಾರು ಹೋಗಿ ಅಪ್ರೋಚ್ ಆಗಿಬಿಟ್ಟು, ನಾನು ನಿಮಗೆ 500 ಕೊಡ್ತೀನಿ, ನನಗೆ 500 ಕ್ಯಾಶ್ ಕೊಡಿ ಅಂತ ಕೇಳಿ. ಪಾಪ ನಿಮ್ಮ ಮಾತು ಕೇಳಿ ಅವರೇ ಅನ್ನೋದು ಮನ್ಸು ತುಂಬೋಗಿ ಪರವಾಗಿಲ್ಲ ತಿನ್ಕೊಳಪ್ಪ ಅಂತ 5 ರೂಪಾಯಿ ಅವರೇ ಕೊಟ್ಬಿಟ್ಟು. ಸೊ ಆ ಪ್ರಕಾರ ನೀವು ಈ ಕಡೆ ಫ್ರೀಯಾಗಿ ಫುಡ್ ತಗೋಬೋದು. ಹೆಂಗೆ? ಯಾಕಂದರೆ ಇವಾಗ ನಂದು ಸೇಮ್ ಸಿಚುವೇಶನ್ ಬಂದೈತೆ. ಫೋನಲ್ಲಿ ಕಾಸು ಅದೇ, ಜೋಬಲ್ಲಿ ಕ್ಯಾಶ್ ಇಲ್ಲ. ವಾಟ್ ಇಡು ಗಾಯ್ಸ್, ಫೋನ್ಪೇ ಅದೇ ಸೂಪರ್. ಬರೀ 10 ರೂಪಾಯಿಗೆ ಇಷ್ಟು ಬರ್ತದೆ ತಿನ್ನಲಿಕ್ಕೆ ಇಂದಿರಾ ಕ್ಯಾಂಟೀನಲ್ಲಿ. ಹಿಂದ್ಗಡೆ ಕಾಣಿಸ್ತಾ ಐತಲ್ಲ, ಈ ಕಡೆನೇ ರೆಡಿಯಾಗಿ ಬರೋದು. ಈ ಕಡೆ ಅಲ್ಲೇ ಫುಡ್ ಎಲ್ಲ ಪ್ರಿಪೇರ್ ಆಗಿ ಇದು ಸಪ್ಲೈ ಆಯ್ತದೆ. ಈ ಕಡೆ ಮತ್ತೆ ಇನ್ನೂ ತುಂಬಾ ಕಡೆ ಸಪ್ಲೈ ಆಗುತ್ತೆ. ಈ ಕಡೆ ಸಾಂಬಾರು ನಾರ್ಮಲ್ ರೆಗ್ಯುಲರ್ ಹೋಟೆಲ್ ಸಾಂಬಾರು ತರನೇ ಇದೆ. ಚಟ್ನಿನೇ ಸ್ವಲ್ಪ ಪುದೀನ ಜಾಸ್ತಿ ಆಗ್ತಂಗೆ ಅವ್ರೆ. ಉಪ್ಪಿಟ್ಟು ಚೆನ್ನಾಗಿದೆ, ಆದರೆ ಸ್ವಲ್ಪ ಗಂಟೈತೆ. ಅದು ಬಿಟ್ರೆ ಎವ್ರಿಥಿಂಗ್ ಇಸ್ ಗುಡ್. ಇವಾಗ ಇವೆರಡರಲ್ಲಿ ಒಂದು ಚೂಸ್ ಮಾಡೋ ಯಾವ ಚೆನ್ನಾಗಿದೆ ಅಂತ ಹೇಳಿದ್ರೆ ನಾನು ಉಪ್ಪಿಟ್ಟೆ ಚೆನ್ನಾಗಿದೆ ಅಂತ ಹೇಳ್ತೀನಿ. ಅದು ಗಂಟಿರೋದು ಬಿಟ್ರೆ ಮಸಾಲೆ ಎಲ್ಲ ಪರ್ಫೆಕ್ಟ್ ಆಗಿದೆ, ಸೂಪರ್ ಆಗಿದೆ. ಚಟ್ನಿ ಸಾಂಬಾರಲ್ಲಿ ಒಂದು ಚೂಸ್ ಮಾಡಕ್ಕೆ ಹೇಳಿದ್ರೆ ನಾನು ಸಾಂಬಾರು ಚೂಸ್ ಮಾಡ್ತೀನಿ. ಗೈಸ್, ಐ ಆಮ್ ನೌ ಬ್ಯಾಕ್ ಟು ಹೋಮ್. ಇವಾಗ ನಿನ್ನೆ ರಾತ್ರಿ ನಾನು ಸ್ನಾನ ಮಾಡ್ಕೊಂಡ್ರು, ಇವಾಗ ಮತ್ತೆ ಸ್ನಾನ ಮಾಡ್ಕೋಬೇಕು ಅಂತ ಹೇಳ್ತಾ ಇದ್ದಾರೆ ಹಬ್ಬ ಇರೋದಕ್ಕೆ ಅಂದ್ಬಿಟ್ಟು. ರಾತ್ರಿ ಎಷ್ಟು ನಾನು 10:30 ಸ್ನಾನ ಮಾಡ್ಕೊಂಡಿದ್ದು. ನನ್ನ ಫ್ರೆಂಡ್ ಗಣೇಶ ಕುಂಟಿಸಿದ್ರದನ್ನ ನೋಡಕ್ ಹೋಗ್ಬೇಕು ಅಂತ. ಮತ್ತೆ ನೋಡಿ ಇವತ್ತು ಮಾಡಿಸ್ತವ್ರೆ. ಡ್ಯಾಡಿ ಅವರ್ ಯು ಡ್ಯಾಡಿ? ಸರಿ, ಒಂದು ಕ್ವಶನ್ ಕೇಳ್ತೀನಿ, ಆನ್ಸರ್ ಮಾಡ್ತೀಯಾ? ಇವತ್ತು ಚಂದ್ರನ್ ನೋಡ್ಬಾರ್ದು ತಾನೆ? ನೋಡಿದ್ರೆ ಎಂತ ಆಯ್ತದೆ? ಅಪವಾದ. ನಿನ್ನ ಮೇಲೆ ಏನೋ ಕಳ್ಳತನ ಅಪವಾದ, ಬೇರೆ ಯಾವುದನ್ನ ಸುಳ್ಳು ಅಪವಾದ. ಇವತ್ತು ನಾನು ಲಾಸ್ಟ್ ಇಯರ್ ಯಾವುದು ನೋಡೇ ಇಲ್ಲ. ಈಗ ನೋಡಿ, ಈ ವರ್ಷದಲ್ಲಿ ಗೊತ್ತಾಗ್ಬಿಡ್ತದೆ ನಿಮಗೆ.
ಚೆಕ್ ಮಾಡ್ಲಾ ಇವತ್ತು? ಚೆಕ್ ಮಾಡಿಸ್ಲ ಇಲ್ಲ, ಚೆಕ್ ಮಾಡೋ ಹೋಗಿ ಹಾಕೋದೆ ನೋಡು. ನಿಂಗೆ ಯಾವತ್ತಾದ್ರೂ ಹತ್ರ ಆಗಿತ್ತಾ ಚಂದ್ರನ್ ನೋಡಿ? ಆಗೈತೆ ಅನ್ಬೋ. ಆಗೈತಾ ನಿಜಾಗ್ಲ? ಆಗೈತೆ. ಏನ್ ಮಾಡಿದ್ರು ನಿಂಗೆ? ಏನು ಮಾಡ್ದಾನೆ ಇಲ್ದಿರೋ ಅಪ್ಪೋದ ಹಾಕ್ಬಿಟ್ರು ನಮ್ಮೇಲೆ. ಕಾಡ್ದಿರೋ ಕಲ್ತಾನ ಮಾಡೋಣಂತ. ಕಳ್ತನ ಹಬ್ಬದ ಹಾಕಿದ್ರ? ಅದಾದ್ಮೇಲೆ ಯಾವತ್ತೂ ನೋಡೇ ಇಲ್ಲ? ಟೆಸ್ಟ್ ಮಾಡ್ಬೇಕಾದ್ರೆ ಟೆಸ್ಟ್ ಮಾಡ್ಬೇಕಂದ್ರೆ ಮಾಡ್ಕೊ. ನೀನೇ ಹೇಳ್ತಾ ಇದ್ದೆ, ಆಮೇಲೆ ನೀನೇ ಕಳ್ತಂದ ಹಬ್ಬದ ಹಾಕ್ಬಿಡ್ತೀಯ ನನ್ನ ಮೇಲೆ. ಈ ಪಾಸ್ಟ್ 1 hour ಅಲ್ಲಿ ನಾವೆಲ್ಲ ಕ್ಲೀನ್ ಮಾಡಿದ್ದಾಯ್ತು ಗೈಸ್, ಅದಕ್ಕೆ ಇಷ್ಟು ಟೈಮ್ ಹಿಡಿತು. ಈಗ ನಾವು ಸ್ವಲ್ಪ ರೆಡಿ ಆಗ್ಬಿಟ್ಟು ಹೋಗ್ಬೇಕು. ಮನೆ ಒರೆಸ್ಬೇಕಿನ್ನು, ಮನೆ ಒರೆಸೋ ಕೆಲಸ ಬೇರೆ ಅದೇ. ಮನೆ ಒರೆಸ್ಬಿಟ್ಟು ಹಾಫ್ ಆ್ಯಂಡ್ ಹಾಫ್ ಆದ್ರೆ ಮಾಡ್ತೀನಿ. ನಾನು ಕೊಟ್ಟ ನೀನು ಮಾಡ್ತೀನಿ ಅಂದ ಇಲ್ಲ ಬಿಡು. ತಿಂತಾನೆ ಇಲ್ಲ ಇವಾಗ ಇವನು ಯಾವ್ದಕ್ಕಾದ್ರು ತಿನ್ಕಾಕಿರೋದ? ತಿನ್ನಲ್ಲ ಬಿಡಿ, ಬೇಜಾರಾಯ್ತು ಅಷ್ಟೇ. ಹೆಸರು ಇಕ್ಕಿದೆ ಇದಕ್ಕೆ, ರೆಡ್ ಡ್ರ್ಯಾಗನ್. ನಮ್ಮಣ್ಣ ಈ ಕಡೆ ಯಾವ್ದೋ 72 kg ಐಟಮ್ ಇದೆ, ಅದನ್ನ ಕ್ಲೀನ್ ಮಾಡ್ಬೇಕು ಅಂತ ಹೇಳ್ತಾ ಇದ್ದ. ಏನ್ಸ್ ನಾ ಕ್ಲೀನ್ ಮಾಡೋದು? ಎಲ್ಲೈತದ? ಏನ 71 kg ಐಟಮ್ ಒಂದೇ? ಗೊತ್ತಾಯ್ತು ನಂಗೆ, ನೀನೇ ಅಂದ್ಬಿಟ್ಟು. ಗುದ್ಬಿಡ್ತೀನಿ ನೋಡ್ಕ ಇವಾಗ. ನನ್ನ ಬಗ್ಗೆ ನಿಂಗೆ ಗೊತ್ತಿಲ್ಲ. ಹೋಗ್ 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 ಹೋಗ್. ಕ್ಯಾಮ್ರಾ ಹಿಡಿಸ್ಬಿಡ್ತೀನಿ. ಸರಿ ಬಿಡು. ಇಷ್ಟೇ ತಾನೆ ಸ್ವೀಟ್ ಆಗೆಲ್ಲ ಆಗ್ತಿತ್ತಲ್ಲ. ಫಸ್ಟ್ ಚಡ್ಡಿ ಹಾಕೊಂಡು ಸಕ್ಕರೆ ಕಣಲ್ಲಿ ಸ್ವೀಟ್ ಹೇಳ್ಬಿಟ್ಟು ಅದಕ್ಕೆ ಬೇಕಾನೆ. ಸ್ವೀಟ್ ಆಗಿ ಹೇಳೋದು, ಸ್ವೀಟ್ ಇಕ್ಬಿಟ್ಟು ಇಡ್ತಾ ಇದ್ವಿ ಮಾಡು. ಯಾಕ ಪ್ಲೀಸ್ ಫೋನ್ ಸರಿ ಫೋನ್ ನೋಡೋಣ. ಆದ್ರೆ ಜಗಳ ಆಡಕ್ ಬಂದ್ರೆ ಲೈವ್ ಟೆಲಿಕಾಸ್ಟ್ ಆಗ್ಬಿಡುತ್ತೆ. ಇನ್ಮೇಲೆ ನಾನು ದಿನ ಆಕ್ಟಿವ್ ಆಗಿರ್ತೀನಿ ಆಯ್ತಾ? ಜನರು ನೋಡ್ತಾ ಇರ್ತಾರೆ, ಹುಷಾರಾಗಿ ನಾನು ಡೀಲ್ ಮಾಡ್ತಾರೆ. ಏನಂದ ಜನ ಇದಾರೆ. ನೀವಿಲ್ಲ ನನ್ನ ಕತೆ ಏನು ಗೈಸ್? ಅವ್ನು ಸೀರಾ ನೋಡಪ್ಪ ಜಾಸ್ತಿ ಹೇಳ್ತಾನೆ, ರೆಸ್ಪೆಕ್ಟೇ ಇಲ್ಲ. ಅನ್ರೆಸ್ಪೆಕ್ಟು. ಸೀನಾ ಹಂಗೆ ಕಾಣಿಸ್ತೈತೆ ಈ ಕಡೆ ಎಷ್ಟು ಚೆನ್ನಾಗಿ ಕ್ಲೀನ್ ಮಾಡ್ತಾ ಇದೀನಿ ಅಂತ. ಏನ್ ಮಾಡ್ತೀಯ ನೀನು? ಮಾತಾಡಕ್ ಗೊತ್ತಾಯಿಲ್ಲ ನನಗೆ. ಇವಾಗ ಬರಲ್ಲ, ಕ್ಯಾಮ್ರಾ ಆಫ್ ಆದಾಗಲ್ಲ, ಆನ್ ಆದಾಗ ಬರ ನೋಡೋಣ. ಬಾ ಹೋಗ್ಲಿ. ಸುಮ್ಮನೆ ಕಂಟೆಂಟ್ ಬೇಕಂದ್ರೆ ಇಲ್ದಿರೋದೆಲ್ಲ ಹೇಳ್ಕೊಂತೀವಿ. ಇಲ್ದಿರೋದೆಲ್ಲ ಏನ್ ಹೇಳ್ಕೊಂಡೆ ನಾನು? ನಾನ್ ಚೆಲ್ಲಿಲ್ಲ. ಅದು ತಿರ್ಸ್ಬೇಕಾದ್ರೆ ಉಲ್ಟಾ ಬಂತ, ನಂಗೇನು ಗೊತ್ತಿಲ್ಲ ಉಲ್ಟಾ ಆಗೈತೆ ಊಟ. ಓ ಬೂದಿ ಇಲ್ಲ, ಇನ್ನೂ ಇದೆ, ವೇಸ್ಟ್ ಆಗೋಯ್ತು ಅಷ್ಟೆಲ್ಲ ಮಾಡಿ ನೀನು. ಅದಕ್ಕೆ ಹೇಳ್ದೆ ನಾನು ಹೇಳ್ದೆ ಅದಕ್ಕೆ ನಿನ್ನ ಕಡೆ ಯಾವ್ದೋ ಒಂದು ನಿಮಿಷ ನೋಡಿ ಎಷ್ಟು ಬಂದ್ಬಿಡ್ತು ಈ ಕಡೆ ಪಾಪ. ನಾನು ಡೀಸೆಂಟಾಗಿ ಹೇಳ್ದೆ ನಮ್ಮ ಅಣ್ಣಂಗೆ ಆ ಕಡೆ ಪರ್ಕೆ ತಗೊಂಡು, ಏನು ಪರ್ಕೆ ಅಂತೀನಿ, ಈ ಕಡೆ ಕೇಳಲ್ಲ ಬೇಡ ಅಂದ್ಬಿಟ್ಟು. ನಮ್ಮ ಅಣ್ಣನೇ ಈ ಥರ ಹಿಂಗೆ ಇಟ್ಕೊಂಡು ಹಿಂಗೆ ಬೆಂಡ್ ಮಾಡಿ ಒರ್ಸು ಅಂದ. ಒರ್ಸೋದಕ್ಕೆ ಹಂಗಾಗೋಯ್ತು ಪಾಪ. ಗುಡ್ಸಿದ್ದು ಒರ್ಸಿದ್ದು ಎಲ್ಲ ವೇಸ್ಟ್ ಆಗೋಯ್ತು. ಇಷ್ಟು ಇಜ್ಲು ರೂಮಲ್ಲಿ ಬಚ್ಚಿಕೊಂಡಿತ್ತು. ಅದಕ್ಕೆ ನಾನು ಇವತ್ತು ಮುಕ್ತಿ ತಂದು ಕೊಟ್ಟಿದ್ದೀನಿ. ಅದು ಸೋಲ್ ಹೋದ್ಮೇಲೆ ಇರೋ ಬಾಡಿ ಅಂತಾರಲ್ಲ, ಆ ಥರ ಇದನ್ನು ಇಲ್ಲೇ ಬಿದ್ದದೆ. ಯಪ್ಪ ನಮ್ಮ ಅಣ್ಣ ಎಲ್ಲಿ ಲಾಕೊಂಡ್ಬಿಟ್ಟವನಿ. ಏನು ಮಾಡೋದಾಗ ಗೊತ್ತಾ ಇವಾಗ? ತೋರಿಸ್ತೀನಿ ಸೇಫ್ಟಿ. ನಾನು ಲಾಕೊಂಡ್ರೆ ಡೋರ್ ತೆಗಿ ಬ್ಯಾಂಗ್ ಮಾಡಿ ತೆಗೆದ್ಬಿಡ್ತಾನೆ. ಅಯ್ಯೋ ನೋಡಲ್ ಸಿಕ್ತು ಚಾನ್ಸ್ ಒಂದು ನಾನು 1 ಸೆಕೆಂಡ್ ಶಾಕೆ ಆಗ್ಬಿಟ್ಟೆ. ಅಲ್ಲಿ ವಿಡಿಯೋ ಸ್ಟಾರ್ಟ್ ಮಾಡ್ಕೊಂಡಿದ್ದು ನಾನು. ತೆಗಿಯಪ್ಪ ದೊಡ್ಡ ಮನುಷ್ಯ,
ಹಲೋ. ಹಾ ಏನ್ ನಿಂದು? ಹಾ ಸುಮ್ಮನೆ ಕ್ಯಾಮ್ರಾ ಇಡ್ತಾ ಇದ್ದಾನೆ. ನಾನು ಬೇರೆ ಪ್ರೊಫೆಷನ್ಗೆ ಹೋಗ್ಬೇಕು. ಏನ್ ಸೀನಾ ಪ್ಯಾಂಟ್ ಹಾಕೊಂಡ್ಬಿಟ್ಟಿದ್ಯಾ? ಅಂದ್ರೆ ಮಾಡ್ಬಾರ್ದ? ಅಯ್ಯೋ ನಾನ್ ಒಬ್ನೇ ಇಲ್ಲ, ಬಾಪ ಜೊತೆ ಜನ ಬರ್ತಾರೆ. ಬೇಡ ಇವಾಗ ಪಕ್ಕ ಕಾಂಟ್ರವರ್ಸಿ ಅಲ್ಲಪ್ಪ. ನಾವು ಇಲ್ಲ ಅದೇ ನಮ್ಮ ಮನೆಯಿಂದ ಆ ಕಡೆ ಹೋಗೋ ರೋಡ್ ಸರಿ ಇರಲಿಲ್ಲ ಅಂತ ಹೇಳಿದ್ನಲ್ಲ, ಅದ್ರ ಬಗ್ಗೆ ಒಂದು ಲೆಟ್ರ್ ಬರೀಬೇಕು ಅಂತ ಹೇಳಿದ್ದೆ. ಆದರೂ ಮ್ಯಾಟ್ರು ಸ್ವಲ್ಪ ಸೀರಿಯಸ್ ಆಗಿ ತಗೋತಾ ಇದ್ದಾರೆ ಮನೇಲಿ. ಬೇಡ 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 ಅಂತವ್ರೆ, ಮಾಡ್ತವ್ರೆ. ಕಾಂಟ್ರವರ್ಸೀಸ್ ಯಾಕಂಬೇಡ, ಪಾಲಿಟಿಕ್ಸ್ ಯಾಕೆ ಹಿಂಗೆ ಅಂತ. ನಾನು ಕೇಳ್ತಾರೆ ನನ್ನ ರೈಟ್ಸೇ ಅಲ್ವಾ. ವಿ ಲಿವ್ ಹಿಯರ್, ರೆಸಿಡೆನ್ಸ್ ಹಿಯರ್, ರೈಟ್ ಟು ಲೈಫ್, ರೈಟ್ ಟು ಟ್ರಾವೆಲ್, ರೆಸಿಡೆನ್ಸ್ ಎಲ್ಲ ಅದೇ. ಅದನ್ನ ಎಕ್ಸಿಕ್ಯೂಟ್ ಮಾಡೋಕ್ಕೆ ಸ್ವಲ್ಪ ಭಯ ಅದೇ ಮನೇಲಿ ಅಷ್ಟೇ. ಪಾತ್ರೆ ಬೆಳಗು, ನಾನೆಲ್ಲ ಬೆಳಗ್ಬಿಟ್ಟು ಹೋಗಿದ್ದೀನಿ. ಒಂದು 2 ಅವರ್ ಬೆಳಗೋಗು. ನಾನು ಕೆಲಸ ಮಾಡಿದ್ದೀನಿ. ನಾನು ಮಾಡಿಲ್ಲ ರೆಡಿ ಕೆಲಸ ಅಲ್ಲಿ. ಇನ್ನೇನು ನೋಡಿಲ್ಲ ನಾನು ಮಾಡಿದಾಗ ಯಾರು ನೋಡ್ಬೇಡ್ರಿ. ಅವ್ನು ನೋಡಿಲ್ವ ಕೇಳು, ಅವ್ನು ಫೋನ್ ನೋಡ್ಕೊಂಡಿದ್ದ ಆ ಕಡೆ. ವಿಡಿಯೋ ಮಾಡೋದ ಮಾಡೋದು ಇಲ್ಲ, ಈ ಕೆಲಸ ಪ್ರತಿ ಸತಿ ವಿಡಿಯೋ ಮಾಡ್ರೆ ಏನ್ ಚೆನ್ನಾಗಿರುತ್ತೆ ಅಂತ ಈ ವಿಡಿಯೋ ಮಾಡಿಲ್ಲ. ನಂಬಿಟ್ಟೆ ನಾನು. ಮಾ ಇಲ್ಲಮ್ಮ ಮಾಡ್ಬೇಕಪ್ಪ. ಬೇಕಾ ಇವಾಗ ಹೇಳಿ, ನೀನು ಮಾಡು ಅಂದ್ರೆ ಮಾಡ್ತೀನಿ, ಬೇಡ ಅಂದ್ರೆ ಬೇಡ. ನಾನು ನಿನ್ನೆ ರಾತ್ರಿ ಮಾಡಿದೆ. ಹೇಳೇನು ಹೇಳ್ತೀಯ? ಹೇಳ್ತೀನಿ. ನಮ್ಮಮ್ಮ ನೋಡಿ ಒಂದು ಸೆಲ್ಫಿ ಇಟ್ಕೊಂಡು ಟ್ರೈ ಮಾಡ್ತಿದೆ. ಏನಕ್ಕೆ ಅಂದರೆ ಇದು ನಮ್ಮ ಅಕ್ಕ ಅಂತೆ, ಮಗಳು ಇಸ್ಕೊಟ್ರೆ ಸೀರೆ ಅಂತ. ಎಷ್ಟು ವರ್ಷ ಆಯ್ತು ಹಾಕೊಂಡು? ಇವತ್ತೇ ಫಸ್ಟ್ ಹಾಕೊಳ್ಳೋದು. ಇವತ್ತೇ ಫಸ್ಟ್ ಹಾಕಂತ ಇರೋದಾ? 3 ವರ್ಷ ಆತತ್ರ. ಸೂಪರ್ ಅಮ್ಮ. ನನಗೇನು ಈಸ್ಕೊಟ್ಟಿಲ್ಲಲ್ಲ ಸೀರೆ ಗೀರೆ ಏನಾದ್ರು? ಒಂದೇ ಸರಿ ಡ್ರೆಸ್ ಇಸ್ಕೊಂಡು ಕೊಟ್ಟಿದ್ವಿ. ಸೀರೆ ಏನು ಈಸ್ಕೊಟ್ಟಿಲ್ಲ ಅಲ್ಲ? ಸೀರೆ ಯಾಕೆ ಹೇಳು? ಯಾಕೆ? ನಾನೇನಾದ್ರು ಒಂದ್ಸತಿ ಇವತ್ತು ಈಸ್ಕೊಟ್ರೆ ಅದು ನಾನು 3 ವರ್ಷ ಆದ್ಮೇಲೆ ಹಾಕಂತಿಲ್ಲ. ಅದಕ್ಕೆ ಕೊಡಿಸ್ಬಿಟ್ಟು ಆಮೇಲೆ ಕೇಳ್ಬೇಕು. ಹಬ್ಬ ಕೊಡಿಸ್ಬೇಕು. ಇವಾಗ ನಾವು ಸಂಜೆ ಮನೆಗೆ ಬಂದ್ವಿ. ಸಂಜೆ ಮನೆ ಮಾವನ ಮನೆ ಅಲ್ಲ, ಅಜ್ಜಿ ಮನೆಗೆ ಬಂದ್ವಿ. ನಿಮ್ಮ ಮಾವನ ಮನೆ, ಮಾವನ ಮನೆಗೆ ಬಂದೀವಿ. ಈ ಕಡೆ ಆ ಪವಿತ್ರ ಗಣೇಶ ಕೊಂಡಿಸಿದಾಳೆ, ಅದನ್ನ ನೋಡಕ್ಕೆ ಈ ಅಲ್ಲೋಡ ಸೀನೆ ಏನ್ ನೋಡ್ದ ನೋಡಲ್ಲಿ. ಹೊಸ ಬೆಳಕು ಟುಮ್ ಟುಮ್ ಟಣ್ 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 ಮೂಡುತ್ತಿದೆ ಮ್ಯೂಸಿಕ್ ಒಳಗೆ. ನೀನೇನೇ ಮಾಡ್ತಾ ಇದ್ಯಾ? ನಾನ್ ತಿನ್ನಲ್ಲ. ನಾನ್ ತಿನ್ನಲ್ಲ ಕಣೆ. ಶುಶುಕೆ ಹುರ್ಕೊಂಡ್ಬಿಡ್ತೀಯ, ಹೋಗಿ ನಾನು ತಿನ್ನಲ್ಲ. ನಾನು ಸಾಫ್ಟ್ ಆಗಿ ಕೇಳಿದ್ರೆ ತಿಂತೀನಿ. ಸಾಫ್ಟ್ ಆಗಿ ತಿನ್ನು ಅಂತ ಕೇಳ್ಬೇಕು ತಿನ್ನಕ್ಕೆ. No, I'm expecting the right thing from a wrong person. Atama, how are you? Teja, ನಿನ್ ಲೈಫ್ ಅಲ್ಲಿ ನೀನೇನೇ ಚೇಂಜಸ್ ಮಾಡ್ತಿದ್ರು. ಹೆಂಗಿದ್ಯಾ ಗೊತ್ತಾ ನೀನು? ನನಗೆ ಗೊತ್ತು ಸಂಧ್ಯಾ. ಇನ್ನೊಂದು ವಾರ ಏನ್ ನಮ್ಮ ತಾತ ಅಜ್ಜಿ ಫಂಕ್ಷನ್ ನೋಡು. ಕೇಳ್ತಾ ಇದ್ಯಾ? ಆ ಫಂಕ್ಷನ್ ಫುಲ್ ಎಲ್ಲ ಚೇಂಜ್ ಆಗುತ್ತೆ ಅಪಿಯರೆನ್ಸ್. ಅನ್ಕೊಂಡೆ ಇನ್ನ ಯಾಕೆ ಬಂದಿಲ್ಲ ಅಂತ. ಗೈಸ್, ಈ ಮನೆಯಲ್ಲಿ ಗಣೇಶ ಹಬ್ಬ ಪವಿತ್ರದು, ಕೃಷ್ಣ ಹಬ್ಬ ಸಂಜೆಂದು, ವರ್ಷಿತದು ಎಲ್ಲ ಸೇರಿಸಿ. ಓಹೋ ಗೈಸ್, ಸಂಜೆ ಇವತ್ತು ನಿಮ್ಗೆ ಪಾಪ ಹೋಮ್ಲಿ ವುಮೆನ್ ತರ ಕಾಣಿಸ್ತಾ ಇರಬೇಕು. ಆದ್ರೆ ಇದಕ್ಕೂ ಕಾರಣ ಇದೆ. ಅಪರೂಪಕ್ಕೆ ಒಂದ್ 50 ದಿವಸಕ್ಕೆ ಒಂದ್ಸತಿನ 30 ದಿವಸಕ್ಕೆ ಒಂದ್ಸತಿನ ತಮ್ಮ ಹತ್ರ ಮಾಡೋದು ಇವಳು ವರ್ಷಕ್ಕೊಂದ್ಸತಿ.
ವರ್ಷಕ್ಕೊಂದ್ಸತಿ ಈ ತರ ಅಪರೂಪಕ್ಕೆ ಕೆಲಸಗಳು ಮಾಡ್ತಾಳೆ. ಅದನ್ನ ನೋಡಿ ನೀವು ಇನ್ಸ್ಪೈರ್ ಆಗಿ ಪಾಪ ತುಂಬಾ ಒಳ್ಳೆಯವಳು ಅಂತೆಲ್ಲ ಅನ್ಕೊಳಕ್ ಹೋಗ್ಬೇಡಿ. ಓಹೋ ಗೈಸ್, ಎಫಿಷಿಯಂಟ್ ಆಗಿ ಹೆಂಗ್ ಕೆಲಸ ಮಾಡೋದು ಅಂತ ನಾನು ಹೇಳ್ಕೊಡ್ತೀನಿ. ಈ ತರ ದೊಡ್ಡ ಚಪಾತಿ ಮಾಡ್ಕೋಬೇಕು, ಇದು ರೌಂಡ್ ಶೇಪ್ ಈ ತರನೇ ಇರಬೇಕು ಅಂತ ಇದೆ. ನಾನು ಕಣ್ಣೆದ್ರಿಗೆ ಇದ್ರೆ ಒಂದು ಶೂಟ್ ಮಾಡಿ ಸಾಯಿಸ್ಬಿಡ್ತೀನಿ. ಇರಿಟೇಷನ್ ಕಣ್ರಿ, ಕಳ್ಸಿ ಆಚೆ. ಅದ್ ಕನ್ಸಿಸ್ಟೆನ್ಸಿ ಎಲ್ಲ ಥಿಕ್ನೆಸ್. ಅಯ್ಯ, ಓಕೆ. ಆಮೇಲೆ ಇದನ್ನ ಹಿಂಗೆ 4 ಮುಗ್ದೋಗಿ ಡ್ರೆಸ್ ಮಾಡ್ಕೊಂಡಿರ್ತೀಯ ಅನ್ಕೊಂಡು ಮಮ್ಮಿ ಅವಳ ಹತ್ರ ಅದ್ರಲ್ಲಿ ಏನು ವಾಯ್ಸು ಏನು ಏನೇ ನಿನ್ ಊಟ ಇರ್ಬೇಕು ಅನ್ಕೊಂಡಿದ್ಯಾ ಇರ್ಬಾರ್ದು ಅನ್ಕೊಂಡಿದ್ಯಾ? ಆಮೇಲೆ ಇದನ್ನ 4 ಅಕ್ಕಿ ಹಿಟ್ಟಲ್ಲಿ ಕಂಡ್ರೆ ಕಡಪ್ ಮಾಡೋದು. ಅಕ್ಕಿ ಹಿಟ್ಟು ಮಾಡಿದ್ರೆ ಮತ್ತೆ ಅದನ್ನೇ ಆಮೇಲೆ ಹಿಂಗ್ ಫೋಲ್ಡ್ ಮಾಡಿ ಆ ಕಡೆ ಹಾಕ್ಬೇಕು. ಕೆಲಸ ಮುಗೀತು ಅಂತ ಎದ್ದೋಗ್ಬೇಕು. ಮಿಕ್ಕಿದ್ರೆ ಹಂಗೆ ಒಡೆ ಹಾಕೊಂಡ್ಬಿಡ್ಬೋದಾಗಿತ್ತು. ಏನಲ್ಲ ಇದು ಸ್ಪೆಷಲ್ಲು? ಯಾರು ಇಕ್ಕಿದ್ದು? ಯಾರ್ಯಾರು ಇಕ್ಕಿರೋದು? ವಾ ಸೂಪರು. ಎಲ್ಲೊಂದು ಬಾಲ ಇಲ್ಲಿ? ಓ ಅಣ್ಣ, ಏನಣ್ಣ ನಿಮ್ಮನೆಲ್ಲ ಕೂರ್ಸಿರೋದು? ಆರಿಫ್ ರೂಮೇ ಪಾ ಚೆನ್ನಾಗಿ ಆರಿಫ್ ರೂಮಲ್ಲಿ ಗಣೇಶ ಕೊಂಡಿಸ್ಬಿಟ್ಟಿದ್ದಾರೆ ಅಣ್ಣ. ಸೂಪರ್ ಅಣ್ಣ ನೀನು. ಏ ಸೂಪರ್ ಕಣ ನಿಲ್ಲಿ. ಓಹೋ ಸೂಪರ್ ಕಣ. ಏನ ಅರೇಂಜ್ಮೆಂಟ್ಗಳಲ್ಲಿ ಬೆಂಕಿ. ಪ್ರಸಾದ ಬೇರೆ ಮಾಡಿದ್ಯಾ? ಚಿತ್ರಾನ್ನ ಮತ್ತೆ ಕಡುಬು ಕಾಳು ಎಲ್ಲ ಮಾಡಿದ್ಯಲ್ಲೋ. ಸೂಪರ್ ಆಗಿದೆ. ಅಜ್ಜಿ ಕೊಡ್ತೈತೆ. ನಿಮ್ ಕಡೆ ಮೋಮೋಸ್ ಅಂದ್ರೆ ನಮ್ ಕಡೆ ಕಬಡು ಅಲ್ಲ. ಏನು ಇದು? ಇದು ಮೋಮೋಸ್ ಕಡುಬು ಹೇಳಕ್ ಇಷ್ಟ ಮಾಡ್ತಾರೆ. ಇದು ಮೋಮೋಸ್ ಅಲ್ಲ ಗೈಸ್, ಕಡುಬು. ಏನೇ ವರ್ಷ ಈ ತರ ರೆಡಿ ಆಗಿದ್ಯಾ? ಆಗ್ಲೇ ಬೇರೆ ಬಟ್ಟೆ ಹಾಕೊಂಡಂಗಿತ್ತು. ಓ, ಈ ಸ್ಪೆಷಲ್ ವಿಡಿಯೋಗೆ ಅಂತಾನೆ ಸ್ಪೆಷಲ್ ಆಗಿ ಚೇಂಜ್ ಆಗಿ ಬಂದಿದ್ದಾಳೆ ವರ್ಷಿತ. ನೈಸ್ ಟು ಸಿ ಯು ವರ್ಷಿ. ಕಮಾನ್ ರಿಪೀಟ್ ಹೋಗ್ಲಿ. ಅಸ್ತಗ್ಫಿರುಲ್ಲಾಹ್. ಸಂಜೆಗೆ ಏನೋ ಮೆಟ್ಕೊಂಡ ಇದ್ದಲ್ಲೇನಾ? ಹನುಮಾನ್. ಗೈಸ್ ಈ ಕಡೆ ಒಂದು ಸರಿ ಗೈಸ್ ದೇರ್ ಇಸ್ ಸಮಥಿಂಗ್ ಸ್ಪೆಷಲ್ ದಟ್ ಇಸ್ ಹ್ಯಾಪನಿಂಗ್ ಇನ್ ದ ನೆಕ್ಸ್ಟ್ ವಿಡಿಯೋ. ಸ್ಪೆಷಲ್ ಆಗಿ ಏನೋ ಒಂದು ಮಾಡ್ತಾ ಇದೀವಿ. ಸೊ ಅದಕ್ಕೆ ಈ ಬ್ಲಾಗ್ನ ಈ ವಿಡಿಯೋ ಎಲ್ಲಿಗೆ ಎಂಡ್ ಮಾಡ್ತಾ ಇದೀನಿ. ನೆಕ್ಸ್ಟ್ ವಿಡಿಯೋ ಮತ್ತೆ ಸಿಗುವ. ಅಲ್ಲಿವರೆಗೂ ಅಷ್ಟೇ ವಿಷಯ. ಲೈಕ್ ಸಬ್ಸ್ಕ್ರೈಬ್ ಮಾಡ್ರಿ. ಲೈಕ್ ಅಂಡ್ ಸಬ್ಸ್ಕ್ರೈಬ್ ಶೇರ್ ಸಪೋರ್ಟ್ ಆದಷ್ಟು ಬೇಗ 100K ಮಾಡಿ. ಲವ್ಲಿ ಬ್ರದರ್. ಸರಿ ಲವ್ಲಿ ಬ್ರದರ್. ಏನು ಮಿಲ್ಕಿ ಬಾರಿ ತಗೊಂಡು ನೀನ್ ಚಕ್ಕ ಬರ. ಚೆರ್ರಿ ಬೇಬಿ. ಓಕೆ ಗೈಸ್, ಕೀಪ್ ಸಪೋರ್ಟಿಂಗ್. ನೆಕ್ಸ್ಟ್ ವಿಡಿಯೋ ಮತ್ತೆ ಸಿಗೋಣ. ಸಮಥಿಂಗ್ ಎಕ್ಸೈಟಿಂಗ್ ಮಾಡ್ತಾ ಇದೀವಿ. ಸೊ ಅಷ್ಟೇ ವಿಷಯ. ಪೀಸ್. ಮತ್ತೆ ಸಿಗೋಣ.